ಓಕೆ. ಇದೆಲ್ಲ ಆದಮೇಲೂ ಸಹ ಮೇಡಮ್ ಹೆಣ್ಮಗಳು ತಾಯಿ ಆಗ್ತಾಳೆ. ತಾಯಿಯಾದ ನಂತರ ಮತ್ತಷ್ಟು ಸಮಸ್ಯೆಗಳನ್ನು ಆಕೆ ಇವತ್ತು ಎದುರಿಸ್ಬೇಕಾಗುತ್ತೆ. ಸೊ ಆ ರೀತಿಯ ಸಮಸ್ಯೆಗಳು ಯಾಕಂತ ಹೇಳಿದ್ರೆ ಎಷ್ಟೋ ಸರಿ ಏನಂತ ಹೇಳಿದ್ರೆ ಮಗುವನ್ನು ಹಡಿತಾಳೆ, ಮಗು ಹಡಿದ ನಂತರ ಆಕೆಗೆ ಎದೆ ಹಾಲು ಬರೋದಿಲ್ಲ. ಇದು ಸಹ ಒಂದು ಪ್ರಮುಖವಾದಂಥ ಸಮಸ್ಯೆ. ಜೊತೆಗೆ ಒಬ್ಬಳು ತಾಯಿ ಗರ್ಭಿಣಿ ಆದ ನಂತರ ಯಾವ ರೀತಿಯ ಒಂದು ಪ್ರಿಕಾಷನ್ಸ್ನ ತಗೋಬೇಕು ಅಂತ ಹೇಳಿ ನೀವು ಸಜೆಷನ್ ಮಾಡ್ತೀರಿ ಮೇಡಮ್? ಈಗ ಗರ್ಭಿಣಿ ಆದಾಗ್ಲೇ ಏನಿರುತ್ತೆ ಅಂದರೆ ಅದಕ್ಕೆ ಹೇಳಿದೆ, ಮಾನಸಿಕವಾಗಿ ಅವರು ರೆಡಿ ಆಗಬೇಕು. ಮೆಂಟಲ್ ಇದು ರೆಡಿನೆಸ್ ಅಂತ ಹೇಳ್ತೀವಿ. ಒಂದು ಪ್ರೆಗ್ನೆಂಟ್ ಆಗಲಿಕ್ಕೆ, ಗರ್ಭವತಿ ಆಗಲಿಕ್ಕೆ, ನೆಕ್ಸ್ಟ್ ಡೆಲಿವರಿ ಟೈಮಲ್ಲಿ ಆಯಿತಾ, ಅವರ ಸುತ್ತಮುತ್ತ ಇರೋರು. ಇವಾಗೇನೋ ಹಿಂದಿನ ಕಾಲದಲ್ಲೆಲ್ಲ ಅಜ್ಜಿಗಳು ಇರ್ತಾಯಿದ್ರು, ಅಮ್ಮಗಳು ಅಜ್ಜಿಗಳು ಎಲ್ಲದ್ರ ಬಗ್ಗೆ ಹೇಳ್ತಾಯಿದ್ರು, ಮಾಹಿತಿ ಕೊಡ್ತಾಯಿದ್ರು, ಏನು ತಿನ್ನಬೇಕು ತಿನ್ನಬಾರ್ದು, ಮತ್ತು ಹೆರಿಗೆ ಸಮಯದಲ್ಲಿ ಏನು ಇದು ಕಾಳಜಿ ವಹಿಸ್ಬೇಕು, ಬಸರಿ ಇದ್ದಾಗ ಏನು ಕಾಳಜಿ ವಹಿಸ್ಬೇಕು, ಇದೆಲ್ಲ ಹೇಳ್ತಾಯಿದ್ರು ಮುಂಚೆ. ಈಗ ಏನಾಗಿದೆ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಎಲ್ಲ ಕಡೆ, ಒಟ್ಟು ಕುಟುಂಬ ಇಲ್ಲವೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಎಷ್ಟೋ ಜನ ತಾಯಂದಿರಿಗೆ ಅವ್ರ ಮಗಳಿಗೆ ಏನು ಹೇಳಬೇಕು ಅಂತ ಭಾಳಷ್ಟು ಗೊತ್ತಿರೋದಿಲ್ಲ. ನಾವಿಲ್ಲಿ ನೋಡೋ ಪ್ರಕಾರನೇ ಅವ್ರಿಗೆ, ಯಾಕಂದರೆ ತಾಯಿಗೆ ಮಗುನ ಯಾವ ಥರ ಕಾಳಜಿ ಮಾಡಬೇಕು, ಯಾವ ಥರ ನೋಡ್ಕೋಬೇಕು, ಯಾವ ಥರ ಹಾಲು ಕುಡಿಸ್ಬೇಕು, ಇದು ಸಹ ತಾಯಂದ್ರಿಗೆ ಎಷ್ಟೋ ಗೊತ್ತಿರಲ್ಲ. ಅವ್ರು ಮತ್ತೆ ಅವ್ರ ಮಗಳಿಗೆ ಹೇಳ್ಕೊಡೋದಂತೂ ತುಂಬ ದೂರ ಆಗಿಬಿಡುತ್ತೆ. ಈಗೆಲ್ಲ ಏನಾಗಿದೆ ಅಂದರೆ ಸಿಸ್ಟರ್ ಬಂದು ಹಾಲು ಕುಡಿಸ್ಲಿ ಅನ್ನೋ ಥರ ಮೆಂಟಾಲಿಟಿ ಬಂದುಬಿಟ್ಟಿದೆ. ಸೊ ಅದರಿಂದ ಇವರು ಇವಾಗ ನೋಡಿ ಎಲ್ಲ ಕಡೆ ನಿಮಗೆ ಇಂಟರ್ನೆಟ್ ಇರುತ್ತೆ, ಯೂಟ್ಯೂಬ್, ಎಷ್ಟೊಂದು ಮಾಹಿತಿ ಸಿಗುತ್ತೆ ನಿಮಗೆ. ಗೂಗಲ್, ಇವಾಗ ಎಲ್ಲರೂ ಗೂಗಲ್ ನೋಡ್ತಾರಾ? ಎಲ್ಲರೂ ಅನ್ಎಜುಕೇಟೆಡು ಸಹ ಗೂಗಲ್ ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ಈ ಕೆಲವೊಂದ್ರ ಬಗ್ಗೆ ಎಲ್ಲ ಕಡೆ ಮಾಹಿತಿ ಸಿಗುತ್ತೆ. ನಾವು ಬಸರಿ ಇದ್ದಾಗ ಯಾವ ಥರ ಆರೈಕೆ ಮಾಡ್ಕೋಬೇಕು, ಯಾವ್ಯಾವ ಪ್ರಿಕಾಷನ್ಸ್ ತಗೋಬೇಕು ಅಂತ ಇರುತ್ತೆ. ಸೊ ಅದನ್ನೆಲ್ಲ ಅವ್ರು ಮಾಡಬೇಕಾಗುತ್ತೆ. ಅಂದರೆ ಒಂದು ಒಳ್ಳೆಯ ಆರೋಗ್ಯನ ಮೇಂಟೈನ್ ಮಾಡಲಿಕ್ಕೆ ಇವೆಲ್ಲ ಅವಶ್ಯಕ ಆಗಿರುತ್ತೆ. ನಮ್ಮಲ್ಲಿ ಇನ್ನೂ ಒಂದೇನಿದೆ, ಮ್ಯೂಸಿಕ್ ಥೆರಪಿ ಅಂತ ಒಂದಿದೆ. ಇದು 2012ನೇ ಇಸ್ವಿಲಿ ಶುರುವಾಗಿದ್ದು, ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್. ಇದರಲ್ಲಿ ಏನಂದರೆ, ಈ ಮ್ಯೂಸಿಕ್ ಥೆರಪಿಯಲ್ಲಿ ನಾವು ಹಾಡುಗಳನ್ನ ಹಾಕೋದಿಲ್ಲ, ರಾಗಗಳನ್ನ ಹಾಕ್ತಾರೆ ಅದರಲ್ಲಿ. ಇಟ್ಸ್ ಅ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್. ಸೊ ಇದರಿಂದ ಏನಾಗುತ್ತೆ ಅಂದರೆ ಅವ್ರದ್ದು ಮಾನಸಿಕ ಒತ್ತಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಾವು ಹೈಪರ್ ಟೆನ್ಷನ್ ಬಂದಿರೋ ತಾಯಂದಿರು ಇರ್ತಾರೆ, ಪ್ರೆಗ್ನೆನ್ಸಿಲಿ ಹೈಪರ್ ಟೆನ್ಷನ್ ಅಂತ ಬರುತ್ತೆ ಕೆಲವರಿಗೆ, ಅಂಥ ತಾಯಂದಿರು ಇರ್ತಾರೆ, ಅವ್ರುಗಳಿಗೆ. ಮತ್ತು ಸ್ಟ್ರೆಸ್ ಇರುತ್ತೆ ಕೆಲವರಿಗೆ, ಕೆಲವು ಸಲ ಮಗುನ ಕಳ್ಕೊಂಡಿರೋರು ಇರ್ತಾರೆ. ಪ್ರತಿಯೊಬ್ಬರಿಗೂ ಸಹ ಈ ಮ್ಯೂಸಿಕ್ ಥೆರಪಿ ಕೇಳಿಸ್ತೀವಿ ನಾವು. ಒಂದು ಹಾಫ್ ಆನ್ ಅವರ್ ಕೇಳ್ಕೊತಾರೆ, ಅವ್ರಿಗೆ ತುಂಬ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ನಾವು ಇದನ್ನು ರಿಸರ್ಚ್ ಥರ ಮಾಡಿದ್ದೀವಿ ನಾವು. ಈಗ 12 ವರ್ಷದಿಂದ ನಡೀತಿದೆ. ಪ್ರತಿ ವರ್ಷ ಒಬ್ಬೊಬ್ಬರು ನಮ್ಮ ಸ್ಟೂಡೆಂಟ್ ಏನಿರ್ತಾರಲ್ಲ ಅವರಿಗೆ ಅದಕ್ಕೆ ರಿಲೇಟೆಡ್ಡೇ ನಾವು ರಿಸರ್ಚ್ ಟಾಪಿಕ್ ಕೊಡ್ತೀವಿ. ಸೊ ಅದರಿಂದ ಅಂದರೆ ಮ್ಯೂಸಿಕ್ ಥೆರಪಿಯಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ. ಇವಾಗ ನೀವು ಚಕ್ರವ್ಯೂಹ ಭೇದಿಸಿದ ಅಭಿಮನ್ಯು ಹೆಂಗೆ ಹೊಟ್ಟೆ ಒಳಗಡೆ ಇದ್ದಾಗಲೇ ಅವನು ತಿಳ್ಕೊಂಡಿದ್ದ ಅಂತ ಹೇಳ್ತಾರಲ್ಲ, ಅದರಿಂದ ಮಗು ತಾಯಿಯ ಮಾತು, ಸರೌಂಡಿಂಗ್ ಸೌಂಡ್ಸ್ ಎಲ್ಲ ಕೇಳಿಸ್ಕೊತಾ ಇರುತ್ತೆ ಆಯಿತಾ. ಅದಕ್ಕೆ ಎವಿಡೆನ್ಸಸ್ ಸಹ ಇದೆ. ಅದರಿಂದ ನಾವು ಕೆಲವೊಬ್ಬರು ಸ್ಪೆಷಲಿಸ್ಟ್ ಕಡೆಯಿಂದ ಆ ರಾಗಗಳು ಯಾವುದು ಉತ್ತಮ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಕೇಳಿಕೊಂಡು ನಾವು ಪ್ಲೇ ಮಾಡ್ತೀವಿ ಮ್ಯೂಸಿಕ್ ಥೆರಪಿ ರೂಮಲ್ಲಿ. ಬಹಳಷ್ಟು ಜನ, ಅಂದರೆ ಸಾವಿರಾರು ಜನ ತಾಯಂದರು ಅದರದ್ದು ಸೌಲಭ್ಯ ಪಡ್ಕೊಂಡಿದ್ದಾರೆ. ಆಮೇಲೆ ತುಂಬ ಒಳ್ಳೆ ಒಪಿನಿಯನ್ ಸಹ ಕೊಟ್ಟಿದ್ದಾರೆ ಅವರು. ಅಂದರೆ ಗರ್ಭಿಣಿ ಆಗಿರೋಂಥ ಸಮಯದಲ್ಲಿ ಇವೆಲ್ಲ ಪ್ರಿಕಾಷನ್ಸ್ ನಾವು ತಗೊಂಡು, ಅದು ಒಂದು ಆಯಿತಾ, ಅದು ಒಂದು ಪಾರ್ಟ್. ನೆಕ್ಸ್ಟ್ ಏನಪ್ಪ ಅಂದರೆ, ನೆಕ್ಸ್ಟ್ ಮಗು ಅಂದರೆ ಹೆರಿಗೆ ಆದಮೇಲೆ ಮಗುನ ಯಾವ ಥರ ನೋಡ್ಕೋಬೇಕು ಆಯಿತಾ, ಆ ಮಗುಗೆ ಹಾಲು ಕುಡಿಸ್ಲಿಕ್ಕೆ ಯಾವ ಥರ. ಯಾಕಂದರೆ ಫಸ್ಟ್ ನಾನು ಬಹಳಷ್ಟು ಸಲ ಮುಂಚೆ ಈ ಥರ ಇರಲಿಲ್ಲ. ಈಗೆಲ್ಲ ಏನಂದರೆ ಹಾಲು ಬರ್ತಾ ಇಲ್ಲ, ದಟ್ ಈಸ್ ಅ ಸ್ಟ್ಯಾಂಡರ್ಡ್. ಒಂಥರ ಹಾಲು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಾವು ಟೆಂಪರರಿಯಾಗಿ, ಈಗ ನಮ್ಮದು ಮಿಲ್ಕ್ ಬ್ಯಾಂಕ್ ನೋಡಿದ್ರೆ ನೀವು ಅಮೃತಧಾರೆಯಲ್ಲಿ ಟೆಂಪರರಿ ಒಂದು ದಿನನೋ ಒಂದು ಹೊತ್ತಿಗೆ ಕೊಡ್ಬೋದು ಆಯಿತಾ. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ತಾಯಿ ಇವಾಗ ಮಗು ಹುಟ್ಟಿದ ಮೇಲೆ ತಾಯಿನೇ ಹಾಲು ಕುಡಿಸ್ಬೇಕು, ಆ ಥರ ಇರುತ್ತಲ್ವ. ಆ ಮೆಂಟಲ್ ರೆಡಿನೆಸ್ ಏನಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಅವರು, ಆಮೇಲೆ ಕೆಲವರು ಇವಾಗ ವೃತ್ತಿನಿರತ ತಾಯಂದಿರು ಇರ್ತಾರೆ, ಅವರಿಗೆ ಇವಾಗ ಹೆರಿಗೆ ಆದಮೇಲೆ ಕೆಲ್ಸಕ್ಕೆ ಹೋಗಬೇಕು, ಏನು ಮಾಡಬೇಕು, ಆ ಸ್ಟ್ರೆಸ್ಸಿಗೆ ಹಾಲು ಬರೋದಿಲ್ಲ, ಆ ಥರ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು. ಸೊ ನಾವು ಇಲ್ಲ, ನನ್ನ ಮಗುಗೆ ನಾನು ಹಾಲು ಕುಡಿಸ್ತೀನಿ, ನನ್ನ ಹಾಲೇ ಕುಡಿಸ್ತೀನಿ ಅಂತ ಅವರು ಮೆಂಟಲಿ ಪ್ರಿಪೇರ್ ಆಗಬೇಕು. ಸೊ ಇಟ್ ಈಸ್ ಆಲ್, ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ದಟ್.